ಹಲೋ, ನಮಸ್ಕಾರ. ವೆಲ್ಕಮ್ ಟು ಇ ಕಂಟೆಂಟ್, LMS ಕಂಟೆಂಟ್. ಸೊ, ಕಾಮರ್ಸ್ BCom, the subject of Tumkur University Entrepreneurship Development for 5th semester. Welcome to the session number 55. Myself, I am Munindra Kumar from Government First Grade College, Medigashi, Department of Commerce. ಸೊ ಎಲ್ಲರಿಗೂ ಈ ಕಂಟೆಂಟ್ಗೆ ಸ್ವಾಗತ. ಸೊ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟಿನ ಒಂದು ಸಿಲೆಬಸ್ ಅನ್ನು ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀರಿ. ತುಮಕೂರು ಯೂನಿವರ್ಸಿಟಿಯ ಒಂದು ಭಾಗವಾಗಿ 5ನೇ ಸೆಮಿಸ್ಟರ್ ಆಗಿರುವಂಥ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಸೆಷನ್ ನಂಬರ್ 55ಕ್ಕೆ ಸ್ವಾಗತ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ವಾಟ್ ಆರ್ ದ ಪ್ರಾಬ್ಲಮ್ ಫೇಸ್ಡ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನುವಂಥ ಕಾನ್ಸೆಪ್ಟನ್ನು ಸೆಷನ್ ನಂಬರ್ 54ಅಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದರದೇ ಆದಂತಹ ಯಾವ್ಯಾವ ರೀತಿಯಾದಂತಹ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ವು ಅಂತ, ಆ ಸಮಸ್ಯೆಗಳನ್ನು ನೋಡಿದ ನಂತರ ಗೌರ್ಮೆಂಟ್ ಆಗಿರ್ಬೋದು, ಅದರ್ವೈಸ್ ಕೆಲವು ಸಂಸ್ಥೆಗಳಾಗಿರ್ಬೋದು, ಯಾವ ರೀತಿಯಾದಂತಹ ಒಂದು ಮೆಜರ್ಸನ್ನು, ರೆಮಿಡಿಯಲ್ ಮೆಜರ್ಸನ್ನು, ಸೊ ರೆಮಿಡಿಯಲ್ ಮೆಜರ್ಸ್ ಹ್ಯಾಸ್ ಬಿನ್ ಟೇಕನ್ ಟು ಸಾಲ್ವ್ ಪ್ರಾಬ್ಲಮ್ ಫೇಸ್ಡ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ದಟ್ ಈಸ್ ಕೆಲವು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ವು, ಗೊತ್ತಿರುವಂಥ ವಿಚಾರ. ಸೊ ಆ ಒಂದು ಪ್ರಾಬ್ಲಮ್ಗಳಿಗೆ ಯಾವ್ಯಾವ ರೀತಿ ಸೊಲ್ಯೂಷನನ್ನು ಗೌರ್ಮೆಂಟ್ ಟೇಕ್ ಕೇರ್ ಮಾಡಿದೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಒಂದು ಸೆಷನ್ ನಂಬರ್ 55ಅಲ್ಲಿ ನಾವು ಇವತ್ತು ಮಾತಾಡ್ತೀವಿ. ಇದು ಸ್ಟಾರ್ಟಿಂಗ್ ಅಪ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನುವಂತಹ ಯೂನಿಟ್ ನಂಬರ್ 6 ಅಲ್ಲಿ ಈ ಸಿಲೆಬಸ್ ಉಳ್ಕೊಂಡಿದೆ. ಸೊ ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ ನಲ್ಲಿ ಉಳ್ಕೊಂಡಿರುವಂತ ಕಾನ್ಸೆಪ್ಟ್. ಹಾಗಾದ್ರೆ ಪ್ರಾಬ್ಲಮ್ಸ್ಗಳಿಗೆ ಯಾವ್ಯಾವ ರೀತಿಯ ರೆಮಿಡೀಸ್, ದಟ್ ಈಸ್ ಪ್ರಾಬ್ಲಮ್ಗಳಿಗೆ ಯಾವ್ಯಾವ ರೀತಿಯಂತ ಒಂದು ಅನುಕೂಲಗಳನ್ನ ನಾವು ಮಾಡ್ಕೊಡಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಈ ಸೆಷನಿನ ಆಬ್ಜೆಕ್ಟಿವ್ಸ್ ಏನಪ್ಪ ಇದೆ ಅಂತಂದ್ರೆ, ರೆಮಿಡಿಯಲ್ಸ್ ಮೆಜರ್ಸ್ ಟೇಕನ್ ಟು ಸಾಲ್ವ್ ದ ಪ್ರಾಬ್ಲಮ್ ಫೇಸ್ ಬೈ ದಿ SSY. ಸೊ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಿದ್ವು, ಅದಕ್ಕೆ ಪರಿಹಾರವಾಗಿ ನಾವೇನೇನು ಕೊಡ್ತಾ ಇದ್ವಿ ಅನ್ನುವಂಥದ್ದನ್ನ ನಾವು ಇವತ್ತು ಹೋಗ್ತಾ ಇದ್ವಿ. ಸೊ ಹಂಗಾದ್ರೆ ನಮಗೂ ನಿಮಗೂ ಗೊತ್ತಿರೋ ರೀತಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತಂದ್ರೆ ಏನು, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಹ್ಯಾಸ್ ಬಿನ್ ಟೇಕನ್ ಕೇರ್. ಸೊ ಅದು 5 ಲಕ್ಷಕ್ಕಿಂತ ಒಳಗಡೆ. ಸೊ ಹಂಗಾದ್ರೆ ಯಾವ್ಯಾವ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಯಾವ್ಯಾವ ರೆಮಿಡಿಯಲ್ಸ್ ಕೊಡ್ತಾ ಇದ್ದಾರೆ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ನೋಡೋದಕ್ಕಿಂತ ಮೊದಲು, ನಾವು ಸೆಷನ್ ನಂಬರ್ 55ಕ್ಕೆ ಹೋಗೋದಕ್ಕಿಂತ ಮೊದಲು ಸೆಷನ್ ನಂಬರ್ 54ರಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡ್ಬಿಡೋಣ. ಸೊ ಲೈಸೆನ್ಸ್ ತಗೋಬೇಕಾದ್ರೆ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಫೈನಾನ್ಸ್ ತಗೋಬೇಕಾದ್ರೆ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ, ಸೊ ರಾ ಮೆಟೀರಿಯಲ್ಸ್, ಟೆಕ್ನಾಲಜಿ, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದ್ವಿ. ಪ್ರಾಬ್ಲಮ್ಸ್ ಫೇಸ್ಡ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಿದ್ವಿ. ಸೊ ಅದರಲ್ಲಿ ಲೈಸೆನ್ಸ್ ಅನ್ನ ತಗೋಬೇಕಾದ್ರೆ, ಫೈನಾನ್ಸ್, ಲೊಕೇಶನ್, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿರೋದು ನೋಡಿದ್ವಿ. ಸೊ ಆ ಪ್ರಾಬ್ಲಮ್ಗಳಿಗೆ ಏನೆಲ್ಲ ರೆಮಿಡೀಸ್ ಬಂದಿದೆ ಅಂತ ಅಂದ್ಬಿಟ್ಟು ಈಗಿನ ಸೆಷನ್ ಅಲ್ಲಿ ನೋಡೋಣ. ಆಗ್ಲೇ ನೋಡ್ದಂಗೆ ಸೆಷನ್ ನಂಬರ್ 55ಅಲ್ಲಿ ಫೈನಾನ್ಸ್ ಅನ್ನ ನಾವು ಪ್ರಾಬ್ಲಮ್ ಆಗಿ ಫೇಸ್ ಮಾಡಿದ್ವಿ. ಆ ಫೈನಾನ್ಸ್ ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ಗೋಸ್ಕರ ಗೌರ್ಮೆಂಟ್ ಅವರು ಕ್ರೆಡಿಟ್ ಫೆಸಿಲಿಟಿಯನ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಅಂತಾನೆ ಕೊಡ್ತಾ ಇದ್ದಾರೆ. ಕ್ರೆಡಿಟ್ ಫೆಸಿಲಿಟಿ ಅಂತಂದ್ರೆ ಏನು ಸರ್? ಕ್ರೆಡಿಟ್ ಫೆಸಿಲಿಟಿ ಅಂತಂದ್ರೆ ವಿತೌಟ್ ಟೇಕಿಂಗ್ ದ ಎನಿ ಗ್ಯಾರಂಟಿ, ವಿತೌಟ್ ಟೇಕಿಂಗ್ ದ ಎನಿ ಮಾರ್ಟ್ಗೇಜ್. ಸೊ ಗೌರ್ಮೆಂಟ್ಸ್ ಆರ್ ಪ್ರೈವೇಟ್ ಬ್ಯಾಂಕ್ಸ್ ಆರ್ ಗೌರ್ಮೆಂಟ್ ಸೆಕ್ಟರ್ಸ್ ಬ್ಯಾಂಕಿಂಗ್ಸ್ ಕಡೆ ಇರುವಂತವರು, ವಿತೌಟ್ ಟೇಕಿಂಗ್ ದ ಮಾರ್ಟ್ಗೇಜ್ ದೇ ಆರ್ ಗೋಯಿಂಗ್ ಟು ಕ್ರೆಡಿಟ್ ಫೆಸಿಲಿಟೀಸ್, ಲೋನ್ ಫೆಸಿಲಿಟಿ ಆಸ್ ಗೋಯಿಂಗ್ ಟು ಪ್ರೊವೈಡೆಡ್ ಟು ದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಆ ರೀತಿ ಫೆಸಿಲಿಟಿಯನ್ನ ನಮ್ಮ ಗೌರ್ಮೆಂಟ್ ಅವರು ಮಾಡಿಕೊಟ್ಟಿದ್ದಾರೆ. ಈ ರೀತಿ ಮಾಡಿಕೊಟ್ಟಿರೋದ್ರಿಂದ ಸಮ್ ಎಕ್ಸ್ಟೆಂಟ್ ಪ್ರಾಬ್ಲಮ್ ಫೇಸ್ಡ್ ಬೈ ದಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ಬೇಕಾದ್ರೆ ಆ ತರದವ್ರಿಗೆ ಈ ಕ್ರೆಡಿಟ್ ಫೆಸಿಲಿಟಿ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಹೆಲ್ಪ್ ಆಗೋದ್ರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಸೆಟ್ ಬ್ಯಾಕ್ ಆಗ್ಬಹುದು ಅಂತ ಅಂದ್ಬಿಟ್ಟು ನಾವು ಕೆಲವುಗಳನ್ನ ಕಾನ್ಸೆಪ್ಟ್ಗಳನ್ನ ತಿಳ್ಕೊಳ್ಳೋಣ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಎಸ್ಟೇಟ್. ವಾಟ್ ಈಸ್ ಕಾಲ್ಡ್ ಇಂಡಸ್ಟ್ರಿಯಲ್ ಎಸ್ಟೇಟ್? ಕೆಲವು ಎಸ್ಟೇಟ್ಗಳನ್ನ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ ಅಲ್ಲಿ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾತ್ರ ರನ್ ಮಾಡಿಸ್ಬೇಕು. ಈಗ ಎಕ್ಸಾಂಪಲ್ ITBT ಸೆಕ್ಟರ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ SEZ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಂದ್ರೆ ಅಲ್ಲಿ ಓನ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮಾತ್ರ ಸ್ಟಾರ್ಟ್ ಮಾಡಬೇಕು, ಬಿಟ್ರೆ ಬೇರೆ ಇನ್ಯಾವುದು ಇಲ್ಲ. ಆ ಸ್ಮಾಲ್ ಸ್ಕೇಲ್ ಎಸ್ಟೇಟ್ಗಳಿಗೆ ಗೌರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಲ್ಯಾಂಡ್ ಕೊಡುತ್ತೆ, ಗೌರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಕೊಡುತ್ತೆ, ಗೌರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲವು ಫೆಸಿಲಿಟೀಸ್ ಅನ್ನ ಕೊಡುತ್ತೆ. ಎಕ್ಸಾಂಪಲ್ ಟ್ಯಾಕ್ಸ್ ಸೇವಿಂಗ್ಸ್. ಆ ರೀತಿ ಒಂದು 5 ವರ್ಷ ನೀವು ಇಲ್ಲಿ ಈ ರೀತಿ ಬಿಸ್ನೆಸ್ ಮಾಡಿದ್ರೆ ಸೊ ಯಾವುದೇ ಕಾರಣಕ್ಕೂ ನೀವು ಟ್ಯಾಕ್ಸ್ ಕಟ್ಟಷ್ಟಿಲ್ಲ ಅನ್ನೋ ರೀತಿ ಪ್ಲಾನ್ಗಳನ್ನ ಮಾಡಿಕೊಟ್ಬಿಟ್ಟು ದಟ್ ಹ್ಯಾಸ್ ಬೀನ್ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅನ್ನ ಮಾಡ್ಕೊಡುವಂಥದ್ದು. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಟೆಸ್ಟಿಂಗ್ ಲ್ಯಾಬೊರೇಟರೀಸ್ ಅಂತಂದ್ರೆ ಏನು?
ಕೆಲವು ಲ್ಯಾಬೋರೇಟರೀಸ್ಗಳನ್ನ ಇಂಟೆನ್ಷನಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೋಸ್ಕರನೇ ಸೆಟ್ ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾವೆ ಆ ಲ್ಯಾಬೋರೇಟರಿಗಳಲ್ಲಿ ಚೆಕ್ ಮಾಡಿ, ಸೊ ಅವ್ರಿಗೆ ಬೇಕಾಗಿರುವಂಥ ಪ್ರಾಬ್ಲಮ್ಗಳಿಗೆ ಬೇಕಾಗಿರುವಂಥ ಲ್ಯಾಬ್ಗಳನ್ನ ಅಲ್ಲಿ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡೋದಕ್ಕೋಸ್ಕರ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಲ್ಲಿ ನಾವು ಅಡ್ವಾಂಟೇಜಸ್ ಅನ್ನ ತಗೊಬಹುದು. ಸೊ ದಿಸ್ ಆರ್ ಆಲ್ ದಿ ಫೆಸಿಲಿಟೀಸ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಬೈ ದಿ ಗವರ್ಮೆಂಟ್ ಸೆಕ್ಟರ್ಸ್. ಸೊ ಪಬ್ಲಿಸಿಟಿ ಮಾಡ್ಕೊಡ್ತಾರೆ. ವಾಟ್ ಈಸ್ ಕಾಲ್ಡ್ ಅನ್ ಪಬ್ಲಿಸಿಟಿ? ಸೊ ನಾನು ಆಗ್ಲೇ ಹೇಳ್ತಿದ್ದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವ್ರು ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಮಾರ್ಕೆಟಿಂಗ್ ಮಾಡೋದು ತುಂಬಾನೇ ಚಾಲೆಂಜಿಂಗ್ ಆಗಿದ್ದಾಗ, ಸೊ ಸಬ್ಸಿಡಿ ವೈಸ್ ಅಲ್ಲಿ ಗೌರ್ಮೆಂಟ್ ಅವ್ರು ಬಂದ್ಬಿಟ್ಟು ಪಬ್ಲಿಸಿಟಿ, ದಟ್ ಈಸ್ ಅ ಫ್ರೀ ಮಾರ್ಕೆಟಿಂಗ್ ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾರೆ ಓನ್ಲಿ ಫಾರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ. ಸೊ ಈ ರೀತಿ ಫೆಸಿಲಿಟಿಯನ್ನ ಮಾಡ್ಕೊಡೋದ್ರಿಂದ, ಈ ರೀತಿ ಮೆಷರ್ಸ್ ಅನ್ನ ತಗೊಳೋದ್ರಿಂದ, ಈ ರೀತಿ ಪರಿಹಾರಗಳನ್ನ ಹುಡುಕೋದ್ರಿಂದ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳ ಪ್ರಾಬ್ಲಮ್ಗಳು ಸೊಲ್ಯೂಷನ್ ಅನ್ನ ಸಿಗುತ್ತೆ. ಫೆಸಿಲಿಟಿ ಆಫ್ ರಾ ಮೆಟೀರಿಯಲ್. ಫೆಸಿಲಿಟಿ ಆಫ್ ರಾ ಮೆಟೀರಿಯಲ್ ಅಂತಂದ್ರೆ ಆಗ್ಲಿ ನಾವು ನೋಡ್ದಂಗೆ ರಾ ಮೆಟೀರಿಯಲ್ ಅನ್ನು ಕೂಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರು. ಪ್ರಾಬ್ಲಮ್ ರಾ ಮೆಟೀರಿಯಲ್ ಕಂಟಿನ್ಯೂಟಿ ಸಪ್ಲೈ ತಗೊಳೋದಕ್ಕೆ ಅವ್ರಿಗೆ ಸಮಸ್ಯೆಗಳಾಗ್ತಿತ್ತು. ಆ ರೀತಿ ಇರಬೇಕಾದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ರಾ ಮೆಟೀರಿಯಲ್ ಅನ್ನ ಗೌರ್ಮೆಂಟ್ ಕಡೆಯಿಂದಾನೇ ಫ್ರೀ ಆಫ್ ಕಾಸ್ಟ್ ಅಲ್ಲೋ ಇಲ್ಲ ಸಬ್ಸಿಡಿ ವೈಸ್ ಅಲ್ಲೋ ಫೆಸಿಲಿಟಿಯನ್ನ ಮಾಡ್ಕೊಡ್ತಾರೆ. ಪರ್ಚೇಸ್ ಆಫ್ ಕಾಟೇಜ್ ಇಂಡಸ್ಟ್ರಿ ಪ್ರಾಡಕ್ಟ್. ಸೊ ಪರ್ಚೇಸ್ ಆಫ್ ಕಾಟೇಜ್ ಇಂಡಸ್ಟ್ರಿ ಪ್ರಾಡಕ್ಟ್ ಅಂತಂದ್ರೆ ಏನು? ಗುಡಿ ಕೈಗಾರಿಕೆಯಲ್ಲಾಗಿರುವಂತಹ ಒಂದು ಉತ್ಪನ್ನಗಳನ್ನ ಆಚೆ ಯಾರು ತಗೊಳೋದೇ ಇಲ್ಲ ಅಂತಂದ್ರೆ ಗೌರ್ಮೆಂಟೇ ಒಂದು ಸಬ್ಸಿಡಿ ರೇಂಜ್ ಅಲ್ಲಿ ಸರಕುಗಳನ್ನ ತೆಗೆದುಕೊಂಡು ಆ ಸರಕುಗಳನ್ನ ಅವರೇ ಸೇಲ್ ಮಾಡ್ತಾರೆ. ಅಂದ್ರೆ ದಟ್ ಮೀನ್ಸ್ ಸೇಲ್ ಆಗದಲ್ಲೇ ಇರುವಂತ ಸರಕುಗಳನ್ನ ಗೌರ್ಮೆಂಟೇ ಪರ್ಚೇಸ್ ಮಾಡುತ್ತೆ. ಗೌರ್ಮೆಂಟೇ ಪರ್ಚೇಸ್ ಮಾಡಿದೆ ಅಂತಂದ್ರೆ ಗೌರ್ಮೆಂಟ್ಗೆ ಪರ್ಚೇಸ್ ಆಗಿರ್ಬೋದು, ಬಟ್ ಕಾಟೇಜ್ ಇಂಡಸ್ಟ್ರೀಸ್ಗೆ ಸೇಲ್ ಆಯ್ತಲ್ವಾ? ಕಾಟೇಜ್ ಇಂಡಸ್ಟ್ರಿಗೆ ಸೇಲ್ ಆಯ್ತು ಅಂತಂದ್ರೆ ದೇರ್ ಸಮ್ ಎಕ್ಸ್ಟೆಂಟ್ ಆಫ್ ರೆವಿನ್ಯೂ ಆದ್ರೂ ಜನರೇಟ್ ಆಗುತ್ತೆ. ಸೊ ಈ ತರದ ಫೆಸಿಲಿಟಿಯನ್ನ ಮಾಡ್ಕೊಡ್ತಾರೆ. ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಫಾರಿನ್ ಕಾಂಪಿಟೇಷನ್. ಫಾರಿನ್ ಕಂಪ್ನೀಸ್ಗಳು ಏನಾದ್ರು ನಮ್ಮ ಇಂಡಿಯಾದಲ್ಲಿ ಬಂದು ಸಣ್ಣ ಇಂಡಸ್ಟ್ರಿಗಳಿಗೆ ಏನಾದ್ರು ಕ್ಲೋಸ್ ಮಾಡೋ ರೀತಿ ಏನಾದ್ರು ಇತ್ತಂತಂದ್ರೆ ಆ ತರದ ಕಂಪ್ನಿಗಳನ್ನ ಗೌರ್ಮೆಂಟ್ ಅವರು ಬ್ಯಾನ್ ಮಾಡ್ತಿದ್ದಾರೆ. ದಟ್ ಈಸ್ ಕಾಲ್ಡ್ ಅಸ್ ಪ್ರೊಟೆಕ್ಷನ್ ಆಫ್ ಫಾರಿನ್ ಕಂಪ್ನೀಸ್ ಅಂತ. ಸೊ ಫಾರಿನ್ ಕಂಪ್ನೀಸ್ ಅವರು ಕೊಡುವಂತಹ ಒಂದು ಕಾಂಪಿಟೇಷನ್ಗೆ, ಫಾರಿನ್ ಕಂಪ್ನಿಯವರು ಕೊಡುವಂತಹ ಒಂದು ಸರಕುಗಳ ಉತ್ಪಾದನೆಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಎಗನೆಸ್ಟ್ ಆಫ್ ಫಾರಿನ್ ಕಂಪನೀಸ್ ಗಳಿಂದ ಬರುವಂತದ್ದಕ್ಕೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಉತ್ಪಾದನೆ ಮಾಡುವಂತಹ ಆ ಸರಕುಗಳನ್ನ ಯಾವುದೇ ಕಾರಣಕ್ಕೂ ಇಂಪೋರ್ಟ್ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅವರು ಡೆವಲಪ್ ಆಗ್ತಾರೆ. ನೆಕ್ಸ್ಟ್ ಒನ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಇನ್ನೊಂದು ಚಾಲೆಂಜಿಂಗ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಸೊ ಅವ್ರಿಗೆ ಆದಂತಹ ಒಂದು ಟ್ರೈನಿಂಗ್ ಸೆಂಟರ್ ಅನ್ನ ಕೊಟ್ಟಿದ್ವಿ ಅಂತಂದ್ರೆ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡುವಂಥದ್ದು, ಸರಕುಗಳನ್ನ ಯಾವ ರೀತಿ ಉತ್ಪಾದನೆ ಮಾಡುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥದ್ದು ಯಾವ ರೀತಿ, ಈ ತರದ ವಿಚಾರಗಳನ್ನ ನಾವು ಟ್ರೈನಿಂಗ್ ಮುಖಾಂತರ ಅವ್ರಿಗೆ ಕೊಟ್ಟು ಅವ್ರನ್ನ ವೆಲ್ ಎಕ್ವಿಪ್ಡ್ ಸ್ಕಿಲ್ಸ್ಫುಲ್ ಎಂಪ್ಲಾಯ್ಗಳನ್ನಾಗಿ ರೆಡಿ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹ್ಯಾಂಡಿಕ್ರಾಫ್ಟ್ ಸೆಂಟರ್ಸ್ ಅಂತ ಮಾಡ್ತಾ ಇದ್ದೀವಿ. ಹ್ಯಾಂಡಿಕ್ರಾಫ್ಟ್ ಸೆಂಟರ್ಸ್ ಅಂತಂದ್ರೆ ಏನು? ಹ್ಯಾಂಡಿಕ್ರಾಫ್ಟ್ ಸೆಂಟರ್ಸ್ ಅಂತಂದ್ರೆ ಕೈಗಾರಿಕೆಗಳು ಸಣ್ಣ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿರುವಂತಹದ್ದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಉತ್ಪಾದನೆ ಮಾಡಿರುವಂತದ್ದು, ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಅವನ್ನೆಲ್ಲ ಬಂದ್ಬಿಟ್ಟು ಅಲ್ಲಿ ವಸ್ತು ದಟ್ ಮೀನ್ಸ್ ಎಲ್ಲ ಏರ್ಪೋರ್ಟ್ ಸ್ಟೇಷನ್ಗಳಲ್ಲಿ ಇರೋದ್ರಿಂದ ನಮ್ಮ ಸ್ಕಿಲ್ಫುಲ್ ಎಂಪ್ಲಾಯೀಸ್ ಸ್ಕಿಲ್ಫುಲ್ ರಿಸೋರ್ಸ್ಗಳನ್ನು ನೋಡಿ ಅವ್ರು ಆ ಸರಕುಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆ ಸೆಂಟರ್ಗಳನ್ನ ಮಾಡ್ಕೋದ್ರಿಂದ ಆಬ್ವಿಯಸ್ಲಿ ಆ ಸರಕುಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಚನ್ನಪಟ್ಟಣದ ಬೊಂಬೆಗಳನ್ನ ನಾವು ಇವತ್ತು ಕೂಡ ಎಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಎಲ್ಲ ಏರ್ಪೋರ್ಟ್ ಸೆಂಟರ್ಗಳಲ್ಲಿ ಕೂಡ ನಮ್ಮ ಕರ್ನಾಟಕದ ಪ್ರತಿಭೆ, ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಅಂದ್ಬಿಟ್ಟು ಎಲ್ಲ ಸೆಂಟರ್ಗಳಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಅವ್ರಿಗೆ ಬೇಕಾಗಿರುವಂತ ಅಡ್ವೈಸರಿ ಸರ್ವಿಸ್ ಅನ್ನ ಕೊಡ್ತೀವಿ. ಅವ್ರಿಗೆ ಬೇಕಾಗಿರುವಂತ ಕನ್ಸಲ್ಟೇಷನ್ ಏನಾದರೂ ಆಗಿರ್ಬೋದು, ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ, ನಮ್ಗೆ ಅಡ್ವೈಸ್ ಬೇಕು, ನಮ್ಗೆ ಟೆಕ್ನಿಕಲ್ ಆಗಿ ಅಡ್ವೈಸ್ ಬೇಕು, ನಮಗೆ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ, ನಮ್ಗೆ ಸ್ವಲ್ಪ ಹೆಲ್ಪ್ ಬೇಕು ಅಂತಂದ್ರೆ ನಾವು ಆ ರೀತಿ ಹೆಲ್ಪ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಎಲ್ಲಿ ಕಡೆಯಿಂದಪ್ಪ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ. ಇವೆಲ್ಲ ಮಾಡ್ತಿರೋದು ಏನಕ್ಕಪ್ಪ ಅಂತಂದ್ರೆ ಟು ಸರ್ವೈವಲ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ರನ್ ಆಗಲಿ, ಸಕ್ಸಸ್ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ. ಸೊ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಸೋ ಮೆನಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿದ್ವು. ಆ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಹುಡ್ಕೋದಕ್ಕೋಸ್ಕರ ರೆಮಿಡೀಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಆ ರೆಮಿಡೀಸ್ ಅನ್ನ ತಗೊಂಡಿದ್ದಾರೆ ಗೌರ್ಮೆಂಟ್ ಅವರು. ಏನೇನು ರೆಮಿಡೀಸ್ ಅನ್ನ ತಗೊಂಡಿದ್ದಾರೆ? ಫೈನಾನ್ಸ್ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ಯಾ, ಕ್ರೆಡಿಟ್ ಫೆಸಿಲಿಟಿ ಕೊಡುತ್ತೆ. ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ಕೊಡ್ತಿದೆ. ಅವ್ರಿಗೆ ಆದಂಥ ಟೆಸ್ಟಿಂಗ್ ಲ್ಯಾಬೋರೇಟರೀಸ್ ಅನ್ನು ಕೂಡ ಮಾಡ್ಕೊಟ್ಟಿದೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಪಬ್ಲಿಸಿಟಿ ಕೂಡ ಕೊಡ್ತಿದೆ. ರಾ ಮೆಟೀರಿಯಲ್ ಅನ್ನು ಕೂಡ ಮಾಡ್ಕೊಡ್ತಿದೆ. ರಾ ಮೆಟೀರಿಯಲ್ ಅನ್ನ ಕಂಟಿನ್ಯೂಟಿ ಆಗಿರುವಂತದ್ದು ರಾ ಮೆಟೀರಿಯಲ್ ಅನ್ನು ಕೊಡಿಸುವಂತ ವ್ಯವಸ್ಥೆಗಳನ್ನು ಮಾಡ್ತಿದೆ. ಮತ್ತೆ ಕಾಟೇಜ್ ಇಂಡಸ್ಟ್ರಿಯಲ್ ಉತ್ಪಾದನೆ ಮಾಡಿರುವಂತಹ ಸರಕುಗಳನ್ನ ಗೌರ್ಮೆಂಟ್ ಅವರೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ತಗೊಳ್ಳುವಂತದ್ದು ಏನೋ ಒಂದು ಕೆಲಸ ಮಾಡ್ತಿದ್ದಾರೆ. ದಟ್ ಮೀನ್ಸ್
ಅವರು ಸೇಲ್ಸ್ ಆಗೋ ರೀತಿ. ಸೊ ಫಾರಿನ್ ಕಂಪ್ನಿಯವರು ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಬಂದಿರುವ ಉತ್ಪಾದನೆ ಮಾಡ್ತಿರುವಂಥ ಆ ಸರಕುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದಾಗಲಿ, ಆ ಸರಕನ್ನು ಉತ್ಪಾದನೆ ಮಾಡುವಂಥ ಫಾರಿನ್ ಕಂಪ್ನಿಗಳನ್ನಾಗಲಿ ಯಾವುದೇ ಕಾರಣಕ್ಕೂ ಕರೆಸ್ತಾ ಇಲ್ಲ. ಸೊ ವೆಲ್ ಎಸ್ಟಾಬ್ಲಿಷ್ಡ್ ಟ್ರೈನಿಂಗನ್ನು ಕೂಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಹ್ಯಾಂಡಿಕ್ರಾಫ್ಟ್ ಸೆಂಟರ್ಸನ್ನು ರೆಡಿ ಮಾಡ್ತಿದ್ದಾರೆ. ಕನ್ಸಲ್ಟೇಷನ್ ಸರ್ವಿಸನ್ನು ಕೂಡ ನಮ್ಮ ಗೌರ್ಮೆಂಟ್ ಕಡೆಯಿಂದ ಯಾರಿಗೆ ಬೇಕೋ ಅವ್ರಿಗೆ ರೆಡಿ ಮಾಡಿಬಿಟ್ಟು ಅಲ್ಟಿಮೇಟ್ಲಿ ಸಕ್ಸಸ್ಸನ್ನೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ ಆಗೋದಕ್ಕೆ ಇಷ್ಟು ಫೆಸಿಲಿಟೀಸನ್ನು ಮಾಡಿಕೊಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಮಾಡಿಕೊಡ್ತಿರೋದು ಟು ಅಚೀವ್ ಎನ್ ಸಕ್ಸಸ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಗಾಂಧೀಜಿಯವರ ಕನಸು ಇದೇ ಆಗಿತ್ತು, ಗುಡಿ ಕೈಗಾರಿಕೆಗಳು ಹೆಚ್ಚು ಒಂದು ಪ್ರಬುದ್ಧತೆಯನ್ನು ಕಂಡ್ರೆ ನಮ್ಮ ದೇಶದಲ್ಲಿ ಬಡತನ ಅನ್ನೋದಿರೋದಿಲ್ಲ ಅಂತಂದ್ಬಿಟ್ಟು. ಸೊ ಅವರ ಕನಸನ್ನು ನನಸಾಗೋದಕ್ಕೋಸ್ಕರ ಎಲ್ಲ ಗೌರ್ಮೆಂಟು ಕೂಡ ಇದೇ ರೀತಿಯಾಗಿ ಮಾಡ್ತಾ ಹೋಗ್ತಾ ಇದೆ. ಥ್ಯಾಂಕ್ ಯು. ಸೊ ಇಷ್ಟು ಕ್ಲಾಸನ್ನು ಕೇಳಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಇಲ್ಲಿಗೆ ನನ್ನ ಕ್ಲಾಸನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ.